ಅಯ್ಯೋ, ನಮ್ಮ ಅಳಿ ಅಂದ್ರೆ ಇನ್ನೂ ಬಂದಿಲ್ವಲ್ಲೇ ಬಾನು. ನನ್ನ ಮಗಳಿಗೆ ಏನಾಯ್ತೋ ಏನೋ, ನನಗಂತೂ ತುಂಬಾ ಬೇಜಾರಾಗ್ತೈತಿ. ಬೇಜಾರ್ಗೆ ಮಾಡ್ಕೋಬೇಡಿ ಲಕ್ಷ್ಮಿ ಅಕ್ಕ. ಹೆಂಗೆ ಆಗಲ್ಲ ಲಾವಣ್ಯಗೆ ಯಾರೋ ಏನಾದ್ರು ಕಿಡ್ನಾಪ್ಗೆ ಮಾಡಿದಾರ? ಯಾರಾದ್ರೂ ನಿಂದು ಹಾಗದೆ ಇರೋರು ಯಾರಾದ್ರೂ ಆ ಲಾವಣ್ಯಗೆ ಯಾರಾದ್ರೂ ಶತ್ರುಗಳು ಇದ್ರಾ ಲಕ್ಷ್ಮಿ ಅಕ್ಕ? ಯಾವ ಶತ್ರುಗಳು ಇಲ್ಲ, ಎಂಥದ್ದು ಇಲ್ಲ ಕಣೆ. ನನಗೇನು ಗೊತ್ತು. ಅಳಿ ಅಂದ್ರೆ ಬರ್ಲಿ ಇರು ನೋಡೋಣ. ಅಯ್ಯೋ, ಏನಾದ್ಲು ಏನೋ ನನ್ನ ಮಗಳು. ಇರೋಳೊಬ್ಳು ಮಗಳಿಗೆ ಇಂಥದ್ದೇನಾದ್ರೂ ಆದ್ರೆ ನಮ್ಗಂತೂ ಗಾಬರಿ ಬಿಡುತ್ತೆ ಕಣೆ ಬಾನು. ಆಗ್ಲೇ ನಿಮ್ದು ಹಳೆಯಾಗೆ ಫೋನ್ ಮಾಡಿದ್ರಲ್ಲ, ಎಲ್ಲಿ ಬರ್ತಾರಂತೆ? ಇನ್ನು ಎಷ್ಟೊತ್ತಾಗುತ್ತಂತೆ? ಇನ್ನು ಸ್ವಲ್ಪ ಹೊತ್ತು ಬರ್ತೀವತ್ತೆ ಅಂತ ಹೇಳಿನಪ್ಪ. ಅವರಪ್ಪ ಇನ್ನೂ ಅವನು ಬರ್ತಾ ಇದ್ದಾರಂತೆ ಕಣೆ ಬಾನು. ನನ್ಗೆ ಯಾಕೋ ಭಯ ಆದಂಗೆ ಆಗ್ತೈತೆ ಕಣೆ. ನನ್ನ ಮಗಳಿಗೆ ಏನು ಆಗೈತೋ ಏನು ಕತ್ತಿಯೋ. ಅಯ್ಯೋ, ಅಲ್ಲ ಬ್ಯಾಗ್ ಬೇರೆ ಅಲ್ಲೇ ರೋಡಲ್ಲೇ ಬಿದ್ದಿತ್ತಂತೆ. ಯಾರೋ ಅವ್ರ ಊರೇ ಹುಡುಗರು ಯಾರೋ ತಂದು ಕೊಟ್ರಂತೆ. ನಿಮ್ದೇ ಬ್ಯಾಗು ಅಂತ ತಗೊಂಬಂದೆ ಅಂತ ನಾ ಹೇಳಿದ್ನಂತೆ. ಅದ್ರಾಗೆ ಏನೋ ಆಧಾರ್ ಕಾರ್ಡ್ ಏನೋ ಇತ್ತಂತೆ, ಅದನ್ನ ನೋಡಿ ತಂದು ಕೊಟ್ಟವ್ರೆ. ಫೋನ್ ಇರ್ಲಿಲ್ವಂತೆ. ಫೋನ್ ಏನಾಯ್ತೋ ಏನು ಕತ್ತಿಯೋ. ಅಯ್ಯೋ, ಏನೂ ಆಗಲ್ಲ, ಧೈರ್ಯವಾಗಿ ಇರೋ ಲಕ್ಷ್ಮಿ ಅಕ್ಕ. ನೀನು ಎಷ್ಟು ಧೈರ್ಯವಾಗಿ ಇರೋಳು. ಇವತ್ತು ಯಾಕೆ ಈ ಥರ ಬೇಜಾರಿಗೆ ಆಗಿದ್ಯಾ? ನಿಮ್ಮದು ಮಗಳಿಗೆ ಹೆಣ್ಣಿಗೆ ಆಗಲ್ಲ ಸ್ನೇಹಿರಿ. ಭಗವಂತಾಗೆ ಇದ್ದಾನೆ. ಎಲ್ಲೋ ಏನೂ ಆಗಿರಲ್ಲ ನಿಮ್ಮದು ಮಗಳಿಗೆ. ಹಂಗಂತ ನನಗೂ ಅನ್ಸುತ್ತೆ. ಆದ್ರೂ ಏನಾಯ್ತೋ ಏನೋ ನನ್ನ ಮಗಳನ್ನ ಯಾರು ಏನು ಮಾಡಿದ್ರು ಅಂತ ಭಯ ಆಗ್ತೈತೆ ಕಣೆ ಬಾನು. ಎಂಥ ಕಲ್ ಮನ್ಸಾದ್ರೂ ಮಕ್ಕಳ ವಿಷಯದಲ್ಲಿ ಎಂಥವ್ರಿಗಾದ್ರೂ ಬೇಜಾರಾಗೇ ಆಗುತ್ತೆ, ದುಃಖ ಬಂದೇ ಬರುತ್ತೆ. ತಡ್ಕೊಂಬಕ್ಕಾಗಲ್ಲ. ಹೌದು ಲಕ್ಷ್ಮಿ ಅಕ್ಕ, ಎತ್ತೋರಿಗೆ ಸಂಕಟ ಹಾಗೆ ಆಗುತ್ತೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಬಿಡಿ, ಪರವಾಗಿಲ್ಲ. ಏನ್ ಮಾಡೋದು, ಈ ಟೈಮಲ್ಲಿ ಧೈರ್ಯವಾಗಿ ಇರಬೇಕು. ಅವು ನಿಮ್ದು ಹಳೆಯ ಮತ್ತೆ ಅವ್ರದ್ದು ಹಬ್ಬ ಹಾಗೆ ಬಂದ್ರು ಅನ್ಸುತ್ತೆ ನೋಡು. ಅತ್ತೆ, ಎಷ್ಟೊತ್ತಾಯ್ತು ಬಂದು? ಈಗ ತಾನೇ ಬಂದೆ ಕಣಪ್ಪ. ನಿಮ್ಮ ಮಾವ ಎಲ್ಲೋ ಹೋಗಿದ್ರು, ಅದಕ್ಕೆ ಅವ್ರನ್ನ ಕಾತ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಬಾನೂನ್ ಜೊತೆ ಕರ್ಕೊಂಡು ಬಂದ್ಬಿಟ್ಟೆ. ಏನಾಯ್ತು ನಮ್ಮ ಲಾವಣಿಗೆ? ಹೆಂಗಾಯ್ತು? ಎಲ್ಲಿಗೆ ಹೋಗಿದ್ಲ? ಅವಳೊಬ್ಳೆ ಹೋಗಿದ್ಲಾ? ಯಾರ ಜೊತೆಗೂ ಹೋಗಿರ್ಲಿಲ್ವಾ? ಇಲ್ಲ ಅತ್ತೆ, ಸುಮಾರು ಒಂದು 11-12 ಗಂಟೆ ಹಂಗೆ ಅವಳು ಏನೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗ್ದು ಹಂಗೆ ನಾನು ಟೌನ್ಗೆ ಹೋಗ್ಬಿಟ್ಟು ಏನೋ ಸ್ವಲ್ಪ ತಗೊಂಬರ್ತೀನಿ ಅಂತ ನಮ್ಮ ಸೀಮನ ಹತ್ರ ಹೇಳಿ ಹೋದ್ಲಂತೆ. ಆದರೆ ಹಿಂಗೆ ನಮ್ಮ ದೇವಸ್ಥಾನ ಐತಲ್ಲ, ಅಲ್ಲಿ ಆಂಜನೇಯ ಗುಡಿಗೆ ಹೋಗೋ ದೇವಸ್ಥಾನ ರೋಡ್ ಐತೆ, ಅಲ್ಲಿ ಬ್ಯಾಗ್ ಬಿದ್ದಿತ್ತು ಅಂತ ನಮ್ಮ ಮೂರು ಹುಡುಗ ತಗೊಂಬಂದು ಕೊಟ್ಟ. ಆದರೆ ಫೋನೂ ಸ್ವಿಚ್ ಆಫ್ ಆಗಿದೆ. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬ್ಯಾಗ್ ಅಲ್ಲಿ ಹಾಕಿ ಎಸ್ಬಿಟ್ಟು ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಊರಿಂದ ಹೊರಟಾಗ್ಲೇ ಲಾವಣ್ಯಗೆ ಏನೋ ಆಗಿದೆ. ಯಾರಾದರೂ ಕಿಡ್ನಾಪ್ ಮಾಡಿದ್ರಾ ಒಂದೂ ಗೊತ್ತಾಗ್ತಾ ಇಲ್ಲ ಅತ್ತೆ. ಹೌದಾ? ಅಯ್ಯೋ ದೇವ್ರೇ, ಏನಪ್ಪ ಇದು? ನನ್ನ ಮಗಳು ಎಲ್ಲಿದ್ದಾಳಪ್ಪ? ಬೇಗ ಗೊತ್ತಾಗಂಗೆ ಮಾಡಪ್ಪ ದೇವ್ರೇ. ಅಯ್ಯೋ ಲಸ್ಮಕ್ಕ ಅಳ್ಬೇಡಮ್ಮ, ನಿನ್ನ ಮಗಳಿಗೆ ಏನೂ ಆಗಿರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲ ಹುಡುಕ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಯಾರು ಎಲ್ಲೋಗಿದ್ದಾಳೆ, ಯಾರಾದರೂ ಕಿಡ್ನಾಪ್ ಮಾಡಿದ್ಲಾ ಅಥವಾ ಅವಳೇ ಎಲ್ಲಾದರೂ ಮಿಸ್ ಆದ್ಲಾ ಅಂತಾನ ಅವರೆಲ್ಲ ಕಂಡುಹಿಡಿತಾರೆ. ನಡಿ, ಅಳ್ಬೇಡ, ಸುಮ್ಮನಿರು. ಹೆಂಗಣ್ಣ ಸುಮ್ಮನಿರ್ಲಿ? ಅಲ್ಲ, ಎಲ್ಲೋದ್ಲು ಅಂತಾನೆ ಗೊತ್ತಿಲ್ಲ. ಯಾರಾದ್ರೂ ಜೊತೆಗಾದ್ರೂ ಇದ್ದಿದ್ರೆ ಎಲ್ಲೋ ಹೋಗಿದ್ದಾರೇನೋ ಅಂತ ಅನ್ಕೋಬೋದಾಯ್ತಾದ್ರೆ ಬ್ಯಾಗ್ ನೋಡಿದ್ರೆ ಅಲ್ಲೇ ನಿಮ್ಮೂರಲ್ಲೇ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ಈಗ ಏನಾಯ್ತು, ಅವಳಿಗೆ ಏನಾಯ್ತು ಅನ್ನೋ ಚಿಂತೆ ಕಾಡಲ್ವಾ ಅಣ್ಣ? ಆದಷ್ಟು ಬೇಗ ನನ್ನ ಮಗಳು ಸಿಗ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಅಳ್ಬೇಡ ಲಸ್ಮಕ್ಕ, ನಿನ್ನ ಮಗಳು ಎಲ್ಲೂ ಹೋಗಲ್ಲ. ನಿನಗೆಷ್ಟು ಗಾಬರಿ ಆಗೈತೋ ನಮಗೂ ಅಷ್ಟೇ ಆಗಿದೆ. ನಮ್ಮ ಸೊಸೆ ಕಾಣಿಸ್ತಾ ಇಲ್ಲ ಅಂತ. ನಡಿ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಆಮೇಲೆ ಮಾತಾಡೋಣ. ನಡಿಯಮ್ಮ, ಏನೂ ಆಗಲ್ಲ, ನಡಿ, ಧೈರ್ಯವಾಗಿರು. ಹೌದತ್ತೆ, ಧೈರ್ಯವಾಗಿರಿ. ಏನೂ ಆಗಲ್ಲ ಲಾವಣ್ಯಂಗೆ. ಅವಳು ಎಲ್ಲೇ ಇದ್ರೂ ಸೇಫ್ ಆಗಿರ್ತಾಳೆ ಅಂತ ನನಗೆ ಅನ್ನಿಸ್ತಾ ಐತೆ. ಏನೂ ಆಗಿರಲ್ಲ ಅವಳಿಗೆ. ನೀವು ಧೈರ್ಯ ಗೆಡಬೇಡಿ ಅತ್ತೆ. ನಡೀರಿ, ಒಳಗೆ ಹೋಗೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೌದು ಲಕ್ಷ್ಮಿ ಅಕ್ಕ, ಬನ್ನಿ ಪೊಲೀಸ್ ಕಂಪ್ಲೇಂಟ್ಗೆ ಕೊಡೋಣ. ಪೊಲೀಸ್ನವರು ಹುಡುಕ್ತಾರೆ ಎಲ್ಲೇ ಇದ್ರು. ಬನ್ನಿ ಬೇಗ. ಸರ್, ಸರ್, ಯಾರಪ್ಪ ನೀವು? ಏನಾಗಬೇಕಾಗಿತ್ತು? ಏನು ಪ್ರಾಬ್ಲಮ್ ಆಗಿದೆ? ಸರ್, ಅದು ಇವತ್ತು ಬೆಳಗ್ಗೆ ನನ್ನ ಹೆಂಡ್ತಿ ಎಲ್ಲೋ ಹೋಗ್ತೀನಿ ಅಂತ ಹೋದ್ಲು. ಆದರೆ ಇದುವರೆಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಫೋನು ಸ್ವಿಚ್ ಆಫ್ ಆಗಿದೆ. ಏನಾಗಿದೆ ಅಂತ ನಮಗೆ ಭಯ ಆಗ್ತಿದೆ. ದಯವಿಟ್ಟು ಒಂದು ಕಂಪ್ಲೇಂಟ್ ತಗೊಂಡು ಅವಳು ಎಲ್ಲಿದ್ದಾಳೆ ಅಂತ ಸ್ವಲ್ಪ ಹುಡುಕೊಡಿ ಸರ್. ನಾವು ಎಲ್ಲ ಕಡೆ ಹುಡುಕಿದ್ವಿ. ನಮಗೆ ಗೊತ್ತಿರೋ ನಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದ್ವಿ. ಯಾರೂ ಎಲ್ಲೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸರ್. ಹೌದಾ? ಮನೆ ಬಿಟ್ಟು ಹೋಗಿ ಎಷ್ಟೊತ್ತಾಯಿತು? ಎಷ್ಟೊತ್ತಿಗೆ ಹೋದ್ರು? ನಿಮಗೆ ಎಷ್ಟೊತ್ತಿಗೆ ವಿಷಯ ಗೊತ್ತಾಯಿತು? ಸರ್, ಮನೆ ಬಿಟ್ಟಿದ್ದು ಒಂದು 11-11:30 ಹಂಗೇನೋ ಓದ್ಲಂತೆ ಸರ್. ಬ್ಯಾಗ್ ತೊಗೊಂಡು ಓದ್ಲು. ಆದರೆ ಆ ಬ್ಯಾಗು ನಮ್ಮೂರು ದೇವಸ್ಥಾನದ ರೋಡಲ್ಲೇ ಸಿಕ್ತು ಸರ್. ಅದನ್ನು ಯಾರೋ ಒಬ್ಬ ಹುಡುಗ ತಗೊಂಬಂದು ಕೊಟ್ಟ. ಹೌದಾ? ಯಾರದು? ನಮ್ಮೂರನೇ ಸರ್. ಅದು ಅವನ ಹೆಸರು ಮದನ್ ಅಂತ. ಯಾಕೆ ಸರ್? ಬ್ಯಾಗ್ ಅಲ್ಲೇ ಬಿದ್ದಿತ್ತಂತೆ, ಅದಕ್ಕೆ ಅವ್ನು ತಗೊಂಬಂದು ಕೊಟ್ಟ. ನಾನು ಹೆಂಡ್ತಿದ್ದೆ ಅದು.
ಆದರೆ ನನ್ನ ಹೆಂಡತಿ ಮಾತ್ರ ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು ಅಂತಲೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹುಡುಕೊಡಿ ಸರ್, ನಮಗಂತೂ ತುಂಬ ಭಯ ಆಗ್ತಿದೆ, ಏನಾಗಿದೆಯೋ ಏನೋ ಅಂತಾನ. ಹೌದಾ, ಲಾಸ್ಟ್ ಟೈಮು ನೀವು ನಿಮ್ಮ ಹೆಂಡತಿಗೆ ಯಾವಾಗ ಕಾಲ್ ಮಾಡಿದ್ರಿ? ಹಾಂ, ಫೋನ್ ಮಾಡಿ ಮಾತಾಡಿದ್ರಾ ಯಾವಾಗಾದರೂ? ಇಲ್ಲ ಸರ್, ಕಾಲ್ ಮಾಡಲಿಲ್ಲ. ಅದು ಏನೋ ತಗೋಬೇಕು, ನಾನು ಬರ್ತೀನಿ ಅಂತ ಹೇಳಿದ್ಲು. 11:30 12 ಗಂಟೆ ಹಂಗೆ ಬರ್ತೀನಿ, ಸಾಯಂಕಾಲ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿದೆ. ಆಮೇಲೆ 11:30 ಹಂಗೆ 12 ಗಂಟೆಗೆ ಹೊರಟು ಬಂದವಳು, ಅಲ್ಲಿಗೆ ಬಂದೂ ಇಲ್ಲ. ನಾನು ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ನನ್ನ ತಂಗಿಗೆ ಫೋನ್ ಮಾಡಿದ್ಕೆ ಎಲ್ಲೋ ಹೋದ್ರು, ಎಲ್ಲ ಟೌನ್ಗೆ ಏನೋ ತರಬೇಕು ಅಂತ ಅಂದ. ತಿರುಗಿ ನಾನು ಬಿಡು, ಎಲ್ಲೋ ಮೊಬೈಲ್ ತಂದಿಲ್ವೇನೋ, ಸ್ವಿಚ್ ಆಫ್ ಆಗಿರಬೇಕು, ಬರ್ತಾಳೆ ಬಿಡು ಅಂತ ನಾನು ಮನೆಗೆ ಬಂದು ನೋಡಿದೆ. ಆದರೆ ಮನೆಗೆ ನೋಡಿದ್ರೆ ಬಂದೇ ಇಲ್ಲ ಅವಳು. ಅದಕ್ಕೆ ನಮಗೆ ತುಂಬ ಭಯ ಆಗ್ತಿದೆ, ಹೆಂಗಾದ್ರೂ ಮಾಡಿ ಹುಡುಕೊಡಿ ಸರ್. ದಯವಿಟ್ಟು ಹುಡುಕೊಡಿ ಸರ್, ನನ್ನ ಮಗಳಿಗೆ ಏನಾಯ್ತು ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಆದಷ್ಟು ಬೇಗ ಹುಡುಕೊಡಿ ಸರ್. ಅಯ್ಯೋ, ನೀನು ಯಾರಮ್ಮ? ಏನಾಗಬೇಕಾ ಹುಡುಗಿಗೆ? ಸರ್, ಅದು ನಮ್ಮ ಅತ್ತೆ, ನನ್ನ ಹೆಂಡತಿ ಅವ್ರ ತಾಯಿ. ಹಾಂ, ಅದಕ್ಕೆ ಬಂದಿದ್ದಾರೆ ಅವರು. ಹೌದಾ? ಅಲ್ಲಮ್ಮ, ನಿಮಗೆ ಆಗದೆ ಇರೋರು ಅಥವಾ ಇವ್ರಿಗೆ ಆಗದೆ ಇರೋರು, ನಿಮ್ಮ ಮಗಳಿಗೆ ಬಗ್ಗೆ ಅಸೂಯೆ ಇರೋರು ಯಾರಾದರೂ ಇದ್ರಾ? ಹಾಂ, ಹೇಳಿ. ನಮಗೆ ಆ ಥರದ ಯಾವ ಶತ್ರುಗಳು ಇಲ್ಲ ಸರ್. ಏನಮ್ಮ ನಿಮಗೆ? ಸರ್, ಅದು ಅದು ಪರವಾಗಿಲ್ಲ, ಹೇಳಿ ಧೈರ್ಯವಾಗಿ. ಯಾರಾದರೂ ಇದ್ದಾರಾ ಶತ್ರುಗಳು? ಹಾಂ ಅತ್ತೆ, ಹೇಳಿ ಅತ್ತೆ, ಯಾಕೆ ಅನುಮಾನ ಬೇಡ. ಪೊಲೀಸ್ನವ್ರ ಹತ್ರ ಎಲ್ಲ ನಿಜ ಹೇಳ್ಬಿಡಿ. ಯಾರಾದರೂ ಇದ್ರಾ ಅಂತ ಅನುಮಾನ ಪಡೋವಂಥವ್ರು? ಅಲ್ಲ, ಶತ್ರು ಅಂತ ಅಲ್ಲ ಸರ್. ನನ್ನ ಆದ್ನಿ ಪಾರ್ವತಿ ಅಂತ, ಅವಳ ಮಗನಿಗೆ ನನ್ನ ಮಗಳು ಲಾವಣ್ಯನ ಕೊಡಬೇಕು ಅಂತ ಮಾತುಕತೆ ಆಗಿತ್ತು. ಅವಳಿಗೂ ತುಂಬ ಇಷ್ಟ ಆಯಿತು, ಅವನ ಮಗುಗೂ ಅವಳಿಗೂ ನನ್ನ ಮಗಳನ್ನೇ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತಾನ. ಆದರೆ ನನಗೇನು ಇಷ್ಟ ಇರಲಿಲ್ಲ, ಯಾಕೆಂದರೆ ನನ್ನ ಮಗಳಿಗೆ ಅವನು ಒಳ್ಳೆ ಹುಡುಗ ಅಲ್ಲ ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರ ನನಗೂ ಇಷ್ಟ ಇರಲಿಲ್ಲ. ನನ್ನ ಗಂಡ ಹೆಂಗೋ ತಂಗಿ ಒತ್ತಾಯಕ್ಕೆ, ತಾಯಿ ಒತ್ತಾಯಕ್ಕೆ ಒಪ್ಕೊಂಡಿದ್ರು. ಆದರೆ ನನ್ನ ಮಗಳು ಮದುವೆ ಇನ್ನೊಂದು ವಾರ ಐತೆ ಅನ್ಬೇಕಾದ್ರೆ ನನ್ನ ಅಳಿಯ ಈ ಆಕಾಶನ ಕರ್ಕೊಂಡೋಗಿ ಲವ್ ಮಾಡಿ ಮದುವೆ ಆದ್ಲು. ಅದಕ್ಕೇನಾದರೂ ಅವರೇನಾದರೂ ಏನಾನ ಮಾಡಿದಾರ ಅಂತ ಒಂದು ಅನುಮಾನ ಅಷ್ಟೇ ಸರ್. ಪಕ್ಕ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರು ಅಷ್ಟು ಧೈರ್ಯವಂತರು ಅಲ್ಲ. ಆದ್ರೂ ಅವರೊಬ್ಬರು ಅಷ್ಟೇ ನಮಗೆ ಅನುಮಾನ ಬರೋವಂಥ ವ್ಯಕ್ತಿಗಳು ಅಂದರೆ ನನ್ನ ಆದ್ನಿ ಪಾರ್ವತಿ ಮತ್ತು ಅವಳ ಮಗ ಲೋಕಿ ಅಂತ. ಹೌದಾ? ಹಂಗಾದರೆ ಇದು ಒಂದು 50% ಅವ್ರ ಕಡೆಯಿಂದ ಆಗಿರ್ಬೋದು ಅಂತ ಒಂದು ಮೋಟಿವ್ ಸಿಗ್ತಾ ಇದೆ. ಯಾಕೆಂದರೆ ಅವ್ರನ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಈ ಆಕಾಶನ ಮದುವೆ ಆಗಿದ್ದಾರೆ ಅಂತಂದರೆ ಅವ್ರಿಗೊಂದು ಕಣ್ಣಿರುತ್ತೆ ತಾನೇ? ಹಾಂ, ಇರುತ್ತೆ. ಆದ್ರೂ ನಾವೇನೆ ಅವನಿಗೂ ನಮ್ಮ ಲಾವಣ್ಯ ಊರಲ್ಲೇನೆ ನಮ್ಮ ಲಾವಣ್ಯ ನಾದ್ನಿ ಫ್ರೆಂಡು ರೀಮಾ ಅಂತ, ಅವಳನ್ನ ನೋಡ್ಕೊಂಡ್ ಬಂದಿದ್ರು. ಅವಳ ಜೊತೆನೆ ಮದುವೆ ಮಾಡೋಣ ಅಂತಾನು ಅಂದ್ಕೊಂಡಿದ್ರು. ಆದರೆ ಈ ಥರ ಎಲ್ಲ ಮಾಡಿರ್ತಾರ ಅಂತ ಅನ್ಸಲ್ಲ ಸರ್. ಇಲ್ಲಮ್ಮ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ಮನಸ್ಸಲ್ಲಿ ದ್ವೇಷ ಇಟ್ಕೊಂಡು ಈ ಥರ ಏನಾದ್ರೂ ಮಾಡಿರ್ಬೋದು, ಕಿಡ್ನಾಪ್ ಮಾಡಿಬಿಟ್ಟು. ಹೇಳೋಕ್ಕಾಗಲ್ಲ. ನೋಡೋಣ, ನಾವು ಎಲ್ಲ ಕಡೆಯಿಂದನೂ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಫ್ರೆಂಡು ಯಾರ್ಯಾರಿದ್ದಾರೆ? ಅವ್ರ ಬಗ್ಗೆ ಏನಾದರೂ ಗೊತ್ತಾ? ನನಗೆ ಗೊತ್ತು ಸರ್. ಫ್ರೆಂಡು ಅಂದರೆ ಅವ್ರೂರಲ್ಲೇ ಒಬ್ಳು ದಿವ್ಯಾ ಅಂತ, ಅವಳಿಗೂ ಇವಳ ಬಗ್ಗೆ ಸ್ವಲ್ಪ ಅಸೂಯೆ ಇತ್ತು ಅಂತ ಹೇಳ್ತಾ ಇದ್ಲು. ಹೌದಾ? ದಿವ್ಯಾನಾ? ಸರಿ ಸರಿ, ಆಯಿತು. ಈಗ ಸಂಜೆ ಆಯಿತು, ಈಗ ನಾವು ಎಲ್ಲೂ ಬರೋಕ್ಕಾಗಲ್ಲ. ನಾಳೆ ಬೆಳಗ್ಗೆ ಬಂದು ಎನ್ಕ್ವೈರಿ ಮಾಡ್ತೀವಿ. ಈಗ ನೀವು ಹೋಗಿ, ಬರ್ತೀವಿ ನಾವು. ನೀವೇನು ಯೋಚನೆ ಮಾಡಬೇಡಿ, ಪ್ರಯತ್ನ ಪಟ್ಟು ನಿಮ್ಮ ಹುಡುಗಿ ಎಲ್ಲೇ ಇದ್ರೂ ಹುಡ್ಕೊಂಬಂದು ಕೊಡೋ ಜವಾಬ್ದಾರಿ ನಮ್ಮದು. ಧೈರ್ಯವಾಗಿ ಮನೆಗೆ ಹೋಗಿ ನೀವು. ಸರ್, ದಯವಿಟ್ಟು ಇಷ್ಟೊತ್ತಲ್ಲಿ ಎಲ್ಲೋಗಿದ್ದಾಳೋ ಏನೋ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಈಗಲೇ ಪ್ರಯತ್ನ ಪಟ್ಟು ಎಲ್ಲಾದರೂ ಇದ್ದರೆ ಹುಡುಕಿ ಸರ್. ಎಲ್ಲಾದರೂ ಇದ್ರೆ ಅಂದರೆ ಕಿಡ್ನಾಪರ್ಸ್ ಏನಾದರೂ ಇಲ್ಲೇನು ಇಟ್ಕೊಂಡಿರ್ತಾರೇನಮ್ಮ, ಎಲ್ಲಿ ಹೋಗ್ತಾರೆ ಅಂತ ನಮಗೇನು ಗೊತ್ತಾಗುತ್ತೆ ಹೇಳು? ಅವ್ರ ಮೊಬೈಲ್ ನಂಬರು ಅಥವಾ... ಸರಿ ಆಯಿತು, ನಿಮ್ಮ 2 ಊರಿಗೂ ಬಂದು ಎನ್ಕ್ವೈರಿ ಮಾಡ್ತೀವಿ, ನೀವು ಹೊರಡಿ. ನೋಡೋಣ, ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸರಿ ಸರ್, ಆಯಿತು, ನಾವು ಬರ್ತೀವಿ. ಆದಷ್ಟು ಬೇಗ ಹುಡುಕೊಡಿ. ಅತ್ತೆ ಕಂಪ್ಲೇಂಟ್ ತಗೊಂಡಿದ್ದಾರಲ್ಲ, ನಾವು ಹೋಗೋಣ. ಸರಿ ಆಯಿತು, ನಡಿಯ ಬಾನು ಹೋಗೋಣ. ಬನ್ನಿ, ಊರಿಗೆ ಹೋಗೋಣ. ನಿಮಗೆ ಈಗ ಊರಿಗೆ ಹೋಗೋಕ್ಕೆ ಬಸ್ ಇದಾವ? ಹೌದು ಕಣಮ್ಮ ಲಸ್ಮಕ್ಕ, ಬರ್ರಿ ನೀವಿಬ್ರು ನಮ್ಮೂರಿಗೆ ಹೋಗೋಣ. ನಾಳೆ ಬೆಳಗ್ಗೆ ಪೊಲೀಸ್ನವರು ಬರ್ತಾರಲ್ಲ, ಅವ್ರ ಜೊತೆನೆ ಏನಾದರೂ ವಿಚಾರ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಹೋಗುವಂತೆ ಊರಿಗೆ. ಇಲ್ಲ ಅಣ್ಣ, ನಾನು ಊರಿಗೆ ಹೋಗ್ಬೇಕು. ಮನೇಲಿ ನಮ್ಮ ಅತ್ತೆ ನನ್ನ ಗಂಡಗೂ ಯಾರಿಗೂ ವಿಷಯ ಗೊತ್ತಿಲ್ಲ, ಅದಕ್ಕೆ ಹೋಗ್ಬೇಕು. ಗಾಬರಿ ಆಗ್ತಾರೆ ನಾನು ಹೋಗ್ಲಿಲ್ಲ ಅಂತಂದ್ರೆ. ನಮಗೆ ಈಗ 6 ಗಂಟೆಗೆ ಬಸ್ ಐತೆ, ಹೋಗ್ತೀವಿ. ನೀವು ಹೋಗ್ರಿ, ಎಲ್ಲಾದ್ರೂ ವಿಚಾರಿಸ್ರಿ, ನಾನು ವಿಚಾರಿಸ್ತೀನಿ. ಆದಷ್ಟು ಅವಳಿಗೆ ಗೊತ್ತಿರೋ ಅಂತ ಫ್ರೆಂಡ್ ಮನೆ ಹತ್ರನ ಏನಾದರೂ ಹೋಗಿದ್ದಾಳ ಹೆಂಗೆ ಅಂತ. ಹಂಗೆಲ್ಲ ಆಗಿರಕ್ಕೆ ಸಾಧ್ಯನೇ ಇಲ್ಲ ಕಣಮ್ಮ. ಬ್ಯಾಗ್ ತಗೊಂಡು ಹೋದವಳು ಬ್ಯಾಗಲ್ಲಿ ಅದೆಂಗೆ ಅಲ್ಲಿ ಬಿಟ್ಟು ಹೋಗ್ತಾಳೆ? ನಮ್ಮೂರಲ್ಲೇ ಏನೋ ಆಗಿದೆ, ಅಲ್ಲಿ ಯಾರು ಗಾಡಿ ಗಿಡಿ ಏನು ಓಡಾಡಲ್ಲ. ಮಧ್ಯಾಹ್ನತ್ತೇನೆ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಏನಾಗಿದೆ?
ಅಂತ ಗೊತ್ತಾಗ್ತಾ ಇಲ್ಲ. ಲಸ್ಮಕ್ಕ ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಪೊಲೀಸ್ನವ್ರು ಹುಡುಕೊಡ್ತಾರೆ. ನೀನು ಹೊರಡು ಊರಿಗೆ. ಸರಿ ಅಣ್ಣ, ಆಯ್ತು, ಬರ್ತೀವಿ. ನಡಿ ಆಕಾಶ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.